ಅವರು ತೋಡ್ಕೊಂಡಿರೋಂಥ ಬಾವಿಗೆ ಅವರು ಬೀಳಕ್ಕೆ ಹೊರಟಿದ್ದಾರೆ. ಇದು ಸೂಸೈಡ್. ಈಗ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂಥ SIT ಮಾಡಿಬಿಟ್ಟು ಏನು ವಾಲ್ಮೀಕಿದು ಎನ್ಕ್ವೈರಿ ಮಾಡ್ತಾ ಇದ್ರು, ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ SIT ಮಾಡಿ ಮಾಡ್ತಾ ಇದ್ವಿ. 89 ಕೋಟಿ ಅದನ್ನು 180 ಕೋಟಿ ಅಂತ ಅದನ್ನು ಬಿಂಬಿಸ್ತಾ ಇದ್ವಿ. 189 ಕೋಟಿ ಅಂತ ಬಿಂಬಿಸ್ತಾ ಇದ್ವಿ. ನಾವೇ ಅರೆಸ್ಟ್ ಮಾಡಿಸಿದ್ವಿ. ಅವ್ರ ಪ್ರಚಾರ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮವ್ರಿಗೆಲ್ಲ ಕಿರುಕುಳ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರು ಮಾಡಲಿ, ಕಾನೂನು ಪ್ರಕಾರ ಮಾಡಿದ್ವಿ. ಈಗ ಅದರಿಂದ ಏನಾಯಿತು, ನಾವು ಅವ್ರಿಗೆ ಅಲೋ ಮಾಡ್ತೇವೆ. ವಿ ಅಲೋಡ್ ದಮ್, ಎಸ್ ನಾವೇನು ತಪ್ಪು ಮಾಡಿಲ್ಲ, ಆಫೀಸರ್ಸ್ ಮಾಡಿದ್ದಾರೆ. ಯಾರೇ ತಪ್ಪಿಸಿದ್ರು ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಲೋ ಮಾಡಿದ್ರು. ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕೆ ಅವರು ಬಿಡದೆ ಹೋದರೆ, ನಾವು ಮಾತಾಡಬೇಕಾದ್ರೆ, ಅಶೋಕ್ ಮಾತಾಡಬೇಕಾದ್ರೆ, ರವಿ ಮಾತಾಡಬೇಕಾದ್ರೆ, ಇನ್ನೊಬ್ಬರು ಮಾತಾಡಬೇಕಾದ್ರೆ ಫ್ರೀಯಾಗಿ ಬಿಟ್ಟಿದ್ದೀವಿ. ಬೆಳಕು ಚೆಲ್ಲಿ ಅಂತೇಳಿ ಅವ್ರದ್ದೇ ಆದಂಥ ವಿಧಾನದಲ್ಲಿ ಅವರು ಚೆಲ್ಲಿದ್ದಾರೆ, ಅದು ಬೇರೆ ವಿಷಯ. ನಾವು ಅದೇ ರೀತಿ ನಮ್ಗೆ ಉತ್ತರ ಕೊಡಬೇಕಲ್ಲ, ನಮಗೆ ಬಿಡಲಿಲ್ಲ. ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ, ಎಲ್ಲ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ CAG ವರದಿಗಳಿವೆ, ರಿಪೋರ್ಟ್ಗಳಿದೆ. ಅವನ್ನೆಲ್ಲ ನಾವು ಬಿಚ್ಚಿ ಹೇಳೋಕ್ಕೆ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಿಟರ್ನ್ ಸ್ಪೀಚು ಮಾಡಬೇಕಾದ ಪರಿಸ್ಥಿತಿ ಬಂತು. ಎಲ್ಲ ಗಮನ ಮಾಡಿದ್ರು. ಹಾಗೆ ಈ ಮೂಡಲ್ಲೂ ಅಷ್ಟೇ, ಅವರು ಪ್ರಚಾರ, ಅವರ ಪಾರ್ಟಿ ಇಲ್ಲಿ ಅಸ್ತಿತ್ವದಲ್ಲಿ ಸುಟ್ಟೋಗ್ತಾ ಇತ್ತು ಅನ್ನೋ ದೃಷ್ಟಿಯಿಂದ ಅವರು ದಳದವರು ಇಬ್ಬರು ಒಂದು ಹಾಕ್ಕೊಳ್ಳಿ. ರಾಜಕೀಯದಲ್ಲಿ ಇವೆಲ್ಲ ಸಾಧ್ಯತೆ ಏನು ಬೇಕಾದ್ರೂ ಆಗ್ತದೆ. ಅವ್ರ ಪಾರ್ಟಿ ಇರ್ತದೋ, ಇವರು ಅವ್ರ ಮರ್ಜಿ ಆಯ್ತಾರೋ, ಅವ್ರ ಮರ್ಜಿ ಆಯ್ತಾರೋ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಗೊತ್ತಿದೆ. ಅದಕ್ಕೆ ಅವ್ರ ಕಾಲದಲ್ಲೇ ನಡೆಸಿದಂಥ ಹಗರಣಗಳು ನಮ್ಮ ಬೈರತಿ ಸುರೇಶ್ ಅವರು ಹೇಳ್ತಾ ಇದ್ರು, ನಾನೆಲ್ಲ ಬೀಚಿರ್ತೇನೆ ಅಂತ. ಅದಕ್ಕೆ ಅವಕಾಶ ಕೊಡ್ತೀವಿ. ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಅವ್ರದ್ದೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರು ಎಷ್ಟು ಸೈಟ್ ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ ಎಲ್ಲ ನಾವು ಕೊಡ್ತೀವಿ.